ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನೀವೇನಾದರೂ ಬೆಂಗಳೂರಿಂದ ಕೋಲಾರ ಹೈವೇನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಡಿಫ್ರೆಂಟ್ ಆಗಿರೋ ವೆಜಿಟೇರಿಯನ್ ರೆಸ್ಟೋರೆಂಟಲ್ಲಿ ನೀವು ರಿಲ್ಯಾಕ್ಸ್ ಮಾಡಿ ಫುಡ್ನ ಎಂಜಾಯ್ ಮಾಡಿ ಮತ್ತೆ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಸೊ ಅದೇ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ವಿಷ್ಣು ಭವನ್. ನಾರ್ಮಲಿ ಎಲ್ಲ ನೀವು ಕೇಳಿರ್ತೀರಾ, ಬೆಂಗಳೂರಲ್ಲಿ ಎಲ್ಲ ಕಡೆ ವಿಷ್ಣು ಭವನ್ ಅಂತ ರೆಸ್ಟೋರೆಂಟ್ ಇರುತ್ತೆ. ಬಟ್ ಈ ಒಂದು ಪ್ಲೇಸ್ ತುಂಬ ಡಿಫ್ರೆಂಟ್ ಆಗಿದೆ. ನೀವಿಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಹಾಗೆ ಆಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಹಾಗೆ ಹೈವೇ ಪಕ್ಕದರಲ್ಲೇ ಇರೋದ್ರಿಂದ ತುಂಬ ಬೇಗನೆ ನೀವು ಇಲ್ಲಿಗೆ ರೀಚ್ ಆಗ್ಬೋದು. ಇಲ್ಲಿಂದ ನೀವು ಹೊಸಕೋಟೆಗೆ ತುಂಬಾ ಹತ್ತಿರದಲ್ಲಿರುತ್ತೆ. ಸೊ ನೀವು ಹೊಸಕೋಟೆಗೆ ಹೋಗ್ಬೋದು. ಹಾಗೆ ಕೋಲಾರ್ಗೆ ಹೋದರೆ ಕೋಲಾರಮ್ಮ ದೇವಿ ಟೆಂಪಲ್ ಇರ್ಬೋದು, ಅಂತರಗಂಗೆ ಇರಬಹುದು, ಅವನಿ ಟೆಂಪಲ್, ಗಣಪತಿ ದೇವಸ್ಥಾನ, ಹೀಗೆ ಬಂಗಾರಪೇಟ್ ಚಾಟ್ಸಿಂದ ಹಿಡಿದು ತುಂಬ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು. ಇಲ್ಲಿಂದ ಗೋಲ್ಡನ್ ಅಮೂನ್ ರೆಸಾರ್ಟ್ ಆ್ಯಂಡ್ ಸ್ಪಾ ಜಸ್ಟ್ 5 to 10 ಮಿನಿಟ್ಸ್ ಆಗುತ್ತೆ. ಸೊ ಅಲ್ಲಿ ನೀವೇನಾದರೂ ಡೇ ಪ್ಯಾಕೇಜ್ ತೊಗೊಂಡಿದ್ದೀರಾ, ಡೇ ಔಟಿಂಗ್ ಹೋಗ್ತಾ ಇದ್ದೀರಾ ಅಂದರೆ ಈ ವೆಜಿಟೇರಿಯನ್ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ಬೋದು. ಇಲ್ಲಂತೂ ಫುಡ್ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿತ್ತು. ಪೊಂಗಲ್, ಮಸಾಲ ದೋಸೆ, ಇಡ್ಲಿ ವಡ ಎಲ್ಲದೂ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಹಾಗೆ ಔಟ್ಡೋರ್ ಮತ್ತು ಇಂಡೋರ್ ಸೀಟಿಂಗ್ ಕೂಡ ಇದೆ. ಜೊತೆಗೆ ಸರ್ವಿಸ್ ಹಾಲ್ ಕೂಡ ಇಲ್ಲಿ ಇದೆ. ನಾವು ಯಾವಾಗಲೂ ಟ್ರಾವೆಲ್ ಮಾಡುವಾಗ ಹೈವೇನಲ್ಲಿ ಬೆಸ್ಟ್ ಆಪ್ಷನ್ಸ್ ಯಾವುದಿದೆ ಅಂತ ಸರ್ಚ್ ಮಾಡ್ತೀವಿ. ಸೊ ನೀವು ಈ ರೆಸ್ಟೋರೆಂಟಿಗೆ ಬಂದರೆ ರಿಲ್ಯಾಕ್ಸ್ ಆಗೋದ್ರ ಜೊತೆ ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ನೀವು ಮಾಡ್ಬೋದು. ಇದರ ಅಡ್ರೆಸ್, ಲೊಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸೇವ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಡಿಫ್ರೆಂಟ್ ಆಗಿರೋ ಪ್ಲೇಸಸ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.